वास्तव न्यूज में स्वागत है आपका। मैं हूं सरदार। विजयपुर शहर में जहां देखो वहां पर तो शुगर की फैक्ट्री तो है, मगर नंदी फैक्ट्री और भीमा शंकर फैक्ट्री, अब तो ये विजयपुर जिला को एक नामी तो फैक्ट्री है, मगर इसलिए गोर गरीब भी यहाँ पर मजदूर भी जी सकते हैं यहाँ पर अपनी मजदूरी पर, मगर ऐसा नहीं हो पा रहा। मगर सीधे सीधे बीजेपी के यहाँ पर अध्यक्ष और ना जाने बहुत सारे लीडर्स कार्यकर्ता अब ये आरोप करने लगे हैं मंत्री कांग्रेस के एमबी पाटिल पर, ताकि अपने मतदान क्षेत्र पर अगर इतना प्यार और मोहब्बत है तो आप क्यों पीछे हटने लग गए हैं। बहुत सारे सवाल यहाँ पर उठने लग गया है। आखिर सचमुच भी आजकल मंत्री एमबी पाटिल पर आप इतने लोग इल्जाम देने लग गए हैं, ताकि आप फेसबुक और ना जाने बहुत सारे आप देखे होंगे, उसमें ना जाने हिंदू पर संगठन के भी ना जाने किस किस तरह से टिक करने लग गए हैं, और ना जाने आप किस किस तरह से एमबी पाटिल को आरोप भी करने लग गए हैं, ताकि इसका यहाँ पर यही प्रेस मीट में खुलासा तो है। मगर सबसे पहले अब एमबी पाटिल ना जाने ऐसे बहुत सारे अपने मतदान क्षेत्र में काम कर चुके हैं और काम करना भी बहुत बाकी है, और उस पर यहाँ पर बहुत सारे यहाँ पर बीजेपी के लीडर और कार्यकर्ता आप यहाँ पर आरोप किस तरह से करने लग गए हैं एमबी पाटिल पर, ताकि इस मतदान क्षेत्र ये ऐसा है जो जाने वही पहचाने। मगर यहाँ पर लगातार चुनाव में जीत के आते पर भी आखिर इस मतदान क्षेत्र पर प्यार और मोहब्बत क्यों नहीं है, उन शुगर फैक्ट्रियों पर क्यों नहीं अपना कानून जताने लग गए हैं, आखिर क्यों उस पर प्यार मोहब्बत नहीं है। इस पर कहीं सवाल और कहीं जवाब एमबी पाटिल पर आरोप करते हुए इस प्रेस मीट में बीजेपी के कार्यकर्ता और अध्यक्ष किस तरह से यहाँ पर बातें करने लग गए हैं, आइए देखेंगे एक रिपोर्ट में। ಸಹಕಾರಿ ಕಾರ್ಖಾನೆ ಅದ, ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅದ, ಒಂದು ಭೀಮಾಶಂಕರ್ ಇಂಡಿಯಲ್ಲಿ ಅದ. ಆ ಭೀಮಾಶಂಕರ್ ಇಂಡಿಯಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಯಶವಂತರಗೌಡ್ರೆ ಅದಾರ, MLA ಅದಾರ, ಕಾಂಗ್ರೆಸ್ MLA ಅದಾರ. ಇವತ್ತು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಬಲೇಶ್ವರ ತಾಲೂಕು ಅಥವಾ ಬಬಲೇಶ್ವರ ಮತಕ್ಷೇತ್ರ ಬರ್ತೈತಿ. ಅಲ್ಲಿ MB ಪಾಟೀಲ್ ಸಾಹೇಬರು ಇವತ್ತು ಅವರ ಆ ಮತಕ್ಷೇತ್ರದಿಂದನೇ ಬೆಳೆದಿದ್ದಾರೆ. ಭಾಷೆ ಕೊಡಿದ್ದಾವ್ರಿ ಬಬಲೇಶ್ವರ ಮತಕ್ಷೇತ್ರ. BM ಪಾಟೀಲ್ ಕೂಡ ಬಬಲೇಶ್ವರ ತಾಲೂಕ ಬಬಲೇಶ್ವರ ಮತಕ್ಷೇತ್ರ ಹಳ್ಳಿಗಳು ಅವರಿಗೆ ರಾಜಕೀಯವಾಗಿ ಬೆಳೆಸಿದವು. ಆದರೆ MB ಪಾಟೀಲ್ರು ಆ ನಂದಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರನ್ನ ಎಲ್ಲ ನಿರ್ದೇಶ ಕರ್ಕೊಂಡೋಗಿ CM ಅವ್ರಿಗೆ ಭೇಟಿ ಮಾಡಿಸಿದ್ರು. ಆದರೆ CM ಅವ್ರಿಗೆ ಭೇಟಿ ಮಾಡಿದ ತಕ್ಷಣ ನಿಮ್ಮ ಜವಾಬ್ದಾರಿ ಮುಗಿಲಿಲ್ಲ. ಯಾಕಂದ್ರೆ ಆ ಸಕ್ಕರೆ ಕಾರ್ಖಾನೆಗೆ ಆ ಕೇಂದ್ರ ಸರ್ಕಾರ ಯೋಜನೆ ಬಳಕೆ ಮಾಡಿಕೊಡ್ಬೇಕು. ಇವತ್ತು ನೀವು ಏನಾದರೂ ನಾ MB ಪಾಟೀಲ್ರಿಗೆ ಸಾಹೇಬ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಏನಾದರೂ ಆ ಬಬಲೇಶ್ವರ ಮತಕ್ಷೇತ್ರ ಋಣವನ್ನು ತೀರಿಸಬೇಕಾಗಿತ್ತಂದ್ರೆ ಈ ಸಕ್ಕರೆ ಕಾರ್ಖಾನೆ ನಂದಿ ಸಕ್ಕರೆ ಕಾರ್ಖಾನೆ ಆ ಭಾಗದಲ್ಲಿ ಯಾವ ಸರ್ಕಾರಗಳು ಕೂಡ ಸಹಾಯ ಮಾಡಿಲ್ಲ. ಅಷ್ಟು ಸಹಾಯವನ್ನು ಎಲ್ಲ ಮೂಲದವರಿಗೆ, ರೈತರಿಗಿರ್ಬೋದು, ಕಾರ್ಮಿಕರಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಎಲ್ಲರಿಗೂ ಕೂಡ ಆ ನಂದಿ ಸಕ್ಕರೆ ಕಾರ್ಖಾನೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದೆ. ಅದ್ರ ಜೊತೆಗೆ ನಂದಿ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಸಹಕಾರಿ ತತ್ವದಲ್ಲಿನ ಒಂದು ಅಲ್ಲಿ ಒಂದು ನಂದಿ ಇಂಟರ್ನ್ಯಾಷನಲ್ ಸ್ಕೂಲು ಕೂಡ ಇದೆ, ಒಂದು KS ಪಾಟೀಲ್ ಸಭಾಭವನ ಕೂಡ ಇದೆ, ಮತ್ತು ನಂದಿ ಸಕ್ಕರೆ ಕಾರ್ಖಾನೆಯ ಕಬ್ಬು ಬೆಳೆಗಾರರ ಪತ್ತಿನ ಸಂಘ, ಸಹಕಾರಿ ಪತ್ತಿನ ಸಂಘ ಕೂಡ ಅಲ್ಲಿ ಸೇವೆ ಮಾಡ್ತಾ ಇದೆ. ಇಷ್ಟೆಲ್ಲ ಅದು ಕೊಡುಗೆ ಕೊಟ್ಟರು ಕೂಡ ನೀವು ಆ ಮತಕ್ಷೇತ್ರದ ಶಾಸಕರಾಗಿ ಮಂತ್ರಿಗಳಾಗಿದ್ದೀರಿ. ನೀವು ಈ ಹೆಚ್ಚಿನ ಇನ್ನು ಕೇಂದ್ರ ಸರ್ಕಾರ ಹೆಚ್ಚಿನ ಅವಕಾಶ ಕೊಟ್ಟಿತ್ತಮ್ಮ, ನೀವು ರಾಜೀನಾಮೆ ಕೊಡುವ ಮೂಲಕ ಮುಖ್ಯಮಂತ್ರಿಗೆ ಮನಸ್ಸೋಲಿಸ್ರಿ. ಇಲ್ಲ ಅಂದ್ರೆ ನೀವು ಬಬಲೇಶ್ವರ ಮತಕ್ಷೇತ್ರದಿಂದ ಏನಾದ್ರು ಕಳಕಳಿ ಇತ್ತು, ಕಾಳಜಿ ಇತ್ತಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ಇವತ್ತು ಮಾಡಕ್ಕೆ ಇಚ್ಛೆ ಪಡ್ತೀನಿ. ಇಲ್ಲ ಅಂದ್ರೆ ನೀವು ಮತಕ್ಷೇತ್ರ ಜನತೆಗೆ ದ್ರೋಹ ಮಾಡಿದಾಗೆ. ನಾನು ಈ ಕೆಲಸ ನಂದಿ ಸಕ್ಕರೆ ಕಾರ್ಖಾನೆಗೆ ತಾವು ಕೇಂದ್ರ ಸರ್ಕಾರದ ಯೋಜನೆಯನ್ನು ಬಳಸಲು ವಿಫಲವಾದರೆ ಇಡೀ ಬಬಲೇಶ್ವರ ಮತಕ್ಷೇತ್ರದಲ್ಲಿ ತಮ್ಮ ನಿರ್ಲಕ್ಷ್ಯ ಮಾಡಿದಂಥ ವ್ಯವಸ್ಥೆಯನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತಂಥ ಎಚ್ಚರಿಕೆಯನ್ನು ಕೂಡ MB ಪಾಟೀಲ್ ಸಾಹೇಬ್ ಕೊಡ್ತಾ ಇದೆ. ಇನ್ನೊಂದು ಭಾಗ ಬಾಗೇವಾಡಿ ಶಾಸಕರು ಇವತ್ತು
ಸಕ್ಕರೆ ಮಂತ್ರಿಗಳಾಗಿದ್ದಾರೆ. ಅವರು ಕೂಡ ಈ ಮಟ್ಟದಲ್ಲಿ ಈ ರಾಜಕಾರಣದಲ್ಲಿ ಇಷ್ಟು ಮಟ್ಟ ಬೆಳಿಬೇಕಾದ್ರೆ ಬಬಲೇಶ್ವರ ತಾಲೂಕಿನ ಕೊಡುಗೆ ಅವರಿಗೂ ಕೂಡ ಇದೆ. DCC ಬ್ಯಾಂಕ್ ಅಧ್ಯಕ್ಷರಾಗಿ ನಂದಿ ಸಕ್ಕರೆ ಕಾರ್ಖಾನೆಗೆ ಎಷ್ಟು ಸಾಧ್ಯ ಎಷ್ಟು ಮ್ಯಾಕ್ಸಿಮಮ್ ಸಹಾಯ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಅಭಿನಂದನೆ ಹೇಳ್ತೀನಿ. ಆದ್ರೆ ನೀವು ಸಕ್ಕರೆ ಸಚಿವರಿದ್ದೀರಿ ರಾಜ್ಯದಲ್ಲಿ, ನೀವು ಕೇಂದ್ರ ಸರ್ಕಾರದ ಒಳ್ಳೆಯ ಯೋಜನೆ ಇದೆ. ಈ ಯೋಜನೆಯನ್ನು ಕೂಡ ನೀವು ಬಳಕೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಒತ್ತಾಯ ಮಾಡಲೇಬೇಕು. ಇಲ್ಲ ನೀವು ಕೂಡ ರಾಜೀನಾಮೆ ಕೊಡುವ ಮೂಲಕ ಬಬಲೇಶ್ವರ ಮತಕ್ಷೇತ್ರದ ಏನು ಜನ ತಮ್ಮ ಕೊಟ್ಟಂತ ಏನು ಆಶೀರ್ವಾದದ ಅದರ ಋಣವನ್ನು ನೀವು ತೀರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಅವ್ರಿಗೆ ಮಾಡ್ತಾ ಇದ್ದೀವಿ. ಇದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಿಜಾಪುರ ಅಖಂಡ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೇವೆ ಕೊಟ್ಟಿದೆ. ಇವತ್ತು GT ಪಾಟೀಲರು ಕೂಡ ಶಾಸಕರಿದ್ದಾರೆ, ಬಿಳಿ ಶಾಸಕರು. ಅವರು ಕೂಡ ನಂದಿ ಸಕ್ಕರೆ ಕಾರ್ಖಾನೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ, ರಾಜಕೀಯವಾಗಿ ಪಡೆದುಕೊಂಡು ಎಲ್ಲ ರೀತಿ ಪಡೆದುಕೊಂಡಿದ್ದಾರೆ. ಅವರು ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಒಂದು ವಿಷಯಕ್ಕೆ ಬರಬೇಕು. ಅಂದ್ರೆ ಮುಖ್ಯಮಂತ್ರಿಗಳ ಮನಸ್ಸೊಲಿಸಲಿಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಉಳಿದೆಲ್ಲ ಕಾಂಗ್ರೆಸ್ ಶಾಸಕರು ಕೂಡ ಇದು ರಾಜ್ಯದ ಸಮಸ್ಯೆ ಇರೋದ್ರಿಂದ ಇಡೀ ರಾಜ್ಯದ ಎಲ್ಲ ಕಾಂಗ್ರೆಸ್ ಶಾಸಕರು ಮುಖ್ಯಮಂತ್ರಿ ಒತ್ತಡ ಮಾಡಿ ಈ ಯೋಜನೆಯನ್ನು ಬಳಕೆ ಮಾಡಿದ್ರೆ ಮಾತ್ರ ಇದು ನಮ್ಮ ರಾಜ್ಯಕ್ಕೂ ಕೊಡುಗೆ ಆಗ್ತೈತಿ, ನಮ್ಮ ಬಿಜಾಪುರಕ್ಕೂ ಕೂಡ ಒಳ್ಳೆಯ ಕೊಡುಗೆ ಆಗ್ತೈತಕ್ಕಂಥ ವಿಷಯ ಇಟ್ಟುಕೊಂಡು ಇವತ್ತು ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಶಾಸಕರಿಗೆ ಇದು ಒಳ್ಳೇದಾಗ್ತದೆ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಇದರಲ್ಲಿ ಯಾವ ಕೆಟ್ಟ ಉದ್ದೇಶ ಇಲ್ಲ. ನಮ್ಮದು ಉದ್ದೇಶ ಇಷ್ಟೇ, ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಬೇಕಂತಕ್ಕಂಥದ್ದು. ಸಕ್ಕರೆ ಕಾರ್ಖಾನೆ ಏನಾದರೂ ಈ ರೀತಿ ತೊಂದರೆ ಅನುಭವಿಸಿ ಬಂದ್ ಆದವು ಅಂದ್ರೆ ಮಾಲೀಕತ್ವ ಏನು ಸಾಟ್ ಆಕೈತಿ, ಅವಾಗ ಸರ್ಕಾರ ಕಂಟ್ರೋಲ್ ಯಾರೂ ನಿಮ್ಮ ಕಡೆ ಇರಂಗಿಲ್ಲ. ಅವರು ಕೊಟ್ಟ ರೇಟ್ ರೈತರು ತಗೊಳ್ಬೇಕು, ಅವರು ತೂಕದಲ್ಲಿ ಏನು ಮೋಸ ಮಾಡ್ತಾರೆ ಆಗ್ಬೋದು, ಎಲ್ಲ ರೀತಿಯಿಂದ ಮೋಸ ಆಗ್ತೈತಿ. ಮತ್ತು ಆದ್ದರಿಂದ ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಕೂಡ ಬಿಜಾಪುರದವರೇ ಇರೋದ್ರಿಂದ ನಂದಿ ಸಕ್ಕರೆ ಕಾರ್ಖಾನೆ ಬಗ್ಗೆ ತಮಗೆಲ್ಲ ಸಾಕಷ್ಟು ತಾವು ನೋಡಿದ್ರಿ, ಅದರ ಬೆಳವಣಿಗೆ ಕಂಡಿದ್ದೀರಿ. ಆದ್ದರಿಂದ ಇವತ್ತು ತಾವು ಕೂಡ ಇದಕ್ಕೆ ಶಕ್ತಿ ತುಂಬುವ ಹಾಗೆ ಹೆಚ್ಚಿನ ಒಂದು ನಮಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಮೂಲಕ ಮನವಿ ಮಾಡಿ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ಈ ಪುಕ್ಕಟೆ ಸ್ಕೀಮ್ ಕೊಟ್ಟ ತಾನು ಹೆಸರಾಗಬೇಕು ಹೊರತು ಈ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮೆಂಟಲ್ ಬುದ್ಧಿನ ಅವ್ರಿಗಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇದು ಬುದ್ಧಿಮಾನ್ ಸರ್ಕಾರ. ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರಿಗೂ ಕೂಡ ನಾವು ಸಾಕಷ್ಟು ಈ ವಿಷಯ ಮನವಿ ಮಾಡಿದೆವು. ಬರೀ ಸಿದ್ದರಾಮಯ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿ ದುರಂತ. ಸಿದ್ದರಾಮಯ್ಯನವ್ರಿಗೆ ಭೇಟಿ ಮಾಡಿಸ್ತಾರ ಹೇಳಿಸ್ತಾರ ಅಲ್ಲ. ಸಿದ್ದರಾಮಯ್ಯ ನಮ್ಮ ದುರಂತ ಅಂದ್ರೆ ನಮ್ಮ ದುರದೃಷ್ಟ ರಾಜ್ಯದ ಅಂದ್ರೆ ಈ ಮೊಂಡತನದ ಸಿದ್ದರಾಮಯ್ಯನವ್ರು ಇರೋದ್ರಿಂದ ನಮ್ಮ ಈ ರಾಜ್ಯದ ಪರಿಸ್ಥಿತಿ ಆಗತ್ತೆ. ಇಲ್ಲಿ ಕೋಜನ್ ಎಷ್ಟು ತಯಾರಾಗ್ತದೆ, ಎಷ್ಟು ರೇಟ್ ತಯಾರಾಗ್ತದೆ ಇಲ್ಲಿ ನಂದಿ ಶುಗರ್ ಒಳಗೆ ಕೋಜನ್ ಎಷ್ಟು ಡಿಟೇಲ್ ನಾನು ಕೊಡ್ಬೇಕು ಸರ್. ಕರೆಂಟ್ ತಯಾರಾಗ್ತದೆ, ಕರೆಂಟ್ ತಯಾರಾಗೈತೆ. ಮತ್ತೆ ಎಕ್ಸ್ಪಾನ್ಷನ್ ಮಾಡಿವಿ, ಆ ಎಕ್ಸ್ಪಾನ್ಷನ್ ಶಾರ್ಟ್ ಇದೆ. ಮತ್ತು ಈ ಹಿಂದೆ ಭಾಳ ದೊಡ್ಡ ಹಗರಣಗಳೆಲ್ಲ ನಡೆದು ದೊಡ್ಡ ಅವ್ಯವಹಾರ ಆಗಿದೆ ಸರ್. ಏನು ನೋಡ್ರೆ ಅವರು ಇದು ಅಲ್ಲಿ ಅವರು ಕೂಡ ಆರೋಪ ಮಾಡ್ಬೇಕು. ನೀವು ಇನ್ನೂ ಅವ್ರ ಅಧ್ಯಕ್ಷರನ್ನ ಒತ್ತಾಯ ಮಾಡುತ್ತೆ ನಮ್ಮ ಮೂಲಕ. ನೀವು ಹೋಗಿ MB ಪಾಟೀಲ್ ಮುಂದೆ, ಶಿವಾನಂದ ಪಾಟೀಲ್ ಮುಂದೆ ಕುಂಡ್ರಿ, ಆ GT ಪಾಟೀಲ್ ಮುಂದೆ ಕುಂಡ್ರಿ ಅಂತ ಹೇಳ್ತಾನೆ. ಅವ್ರಿಗೆಲ್ಲರಿಗೆ ನನ್ನ ಉದ್ದೇಶ ಇವತ್ತು ಪಕ್ಷಕ್ಕಿಂತಲೂ ಹೆಚ್ಚು ಆ ಫ್ಯಾಕ್ಟ್ರಿ ಉಳಿಬೇಕಾಗಿತ್ತು ನನಗೆ. ಆ ಉದ್ದೇಶ ಇಟ್ಕೊಂಡು ನಾ ಈಗ ಶಿವಾನಂದ ಪಾಟೀಲ್ ಎಲ್ಲರ ಹೆಸರು ಯಾಕೆ ಹಾಕ್ತೀನಿ ಅಂದ್ರೆ ನೀವು ಸಾಕಷ್ಟು ಪ್ರಭಾವಿ ಶಾಸಕರ ಮಂತ್ರಿಗಳಿದ್ದೀರಿ. ಒಂದು ಸಕ್ಕರೆ ಕಾರ್ಖಾನೆ ಉಳಿಸೋಕ್ಕಾಗಲ್ಲ ಅಂದ್ರೆ ಹೆಂಗಂತ ಅವ್ರಿಗೆ ನಾನು ನೇರವಾಗಿ ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದ್ರೆ ಒಟ್ಟು ಇವ್ರು ಇಬ್ಬರು ಅಂದ್ರೆ ಕಬ್ಬಿಗೆ ಹಾಕೊಂಡವರು ಅವರು ನಮ್ಮ ಮುಜಕ ಬರೋಣ ಹೇಳ್ತಾರ. ಅವ್ರು ಅಲ್ಲಿ 2 ಮತ ಹಾಕ್ಯಾರ ಅಲ್ಪಸಂಖ್ಯಾತರು. ಅಂದ್ರೆ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ. ನಾವು ಸರ್ ನೋಡ್ರಿ, ಈಗ ನನ್ನ ಉದ್ದೇಶ ಹೇಳ್ತೇನೆ. ಈ ಕಾರ್ಪೊರೇಟರ್ ಅದಾರ ಅವ್ರಿಗೆ ಡೆವಲಪ್ಮೆಂಟ್ ಆಗ್ಬೇಕಾಗಿತ್ತು. ನಾನು ಕೂಡ ಅವ್ರನ್ನ ಅಷ್ಟು ಸ್ಟಿಕ್ ಮಾಡಕ್ ಹೋಗಿಲ್ಲ. ಯಾಕಂದ್ರೆ ಅವರು ಭಾರತೀಯ ಜನತಾ ಪಕ್ಷದ B.Farm ಬಂದಾರ. ಅವರು ಭಾರತೀಯ ಜನತಾ ಪಕ್ಷದ ಮೇಯರ್ ಅವರು, ಕಾರ್ಪೊರೇಟರ್ ಅವರು. ಇವತ್ತು ಎಲ್ಲ ಕಾರ್ಪೊರೇಟರ್ ಕೂಡ ಮತದಾನ ಮಾಡಿದ್ರಿಂದ ಆರಿಸಿ ಬಂದವರು ಕೂಡ ಭಾರತೀಯ ಜನತಾ ಪಕ್ಷದ ಮೇಯರೇ. ಅದಕ್ಕೆ ಇಬ್ಬರು ನಮ್ಮ ರಾಜ್ಯದ ಭಾರತೀಯ MLC ಕೂಡ ಮತದಾನ ಮಾಡಿದ್ದಾರೆ, ನಮ್ಮ N. ರವಿಕುಮಾರ ಮತ್ತು ಕೇಶವ ಪ್ರಸಾದ್ ಸರ್. ಅಂದಾಗ ಇದು ಬಸವನಗೌಡರು ಹೇಗೆ ಸರ್ ಭಾರತೀಯ ಜನತಾ ಪಕ್ಷ ಗೆಲ್ಲೋದ ಅವರು ಆ ಮತಕ್ಷೇತ್ರದ ಬಿಜಾಪುರ MLA ಇರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ಅವ್ರು ಇರ್ತಾರಂತ. ಪ್ರೋಟೋಕಾಲ್ ಪ್ರಕಾರ ಅಷ್ಟೇ ಅವರು, ಅದು ಭಾರತೀಯ ಜನತಾ ಪಕ್ಷ ಗೆಲ್ಲೋದು. ಈಗ ಮಹಾನಗರ ಪಾಲಿಕೆಯಲ್ಲಿ ಟ್ಯಾಗ್ ಹಾಕೋತಾರೆ, ಶಾಲ್ ಹಾಕೋತಾರೆ. BJP ಒಂದು
ಯಾವುದೇ ಒಬ್ಬ ಒಂದು ಪಕ್ಷದ ಚುನಾಯಿತರಾಗಿ ಆರಿಸಿದ್ರೆ ಅಲ್ಲಿ ಕೂತ್ಕೊಂಡು ತಮ್ಮದೇ ಆದಂಥ ರಾಜ್ಯದ ಅಧ್ಯಕ್ಷರನ್ನ ಕರೆಸಿ ಅಧಿಕಾರವನ್ನ ಸ್ವೀಕಾರ ಮಾಡೋದಾಗಲಿ ಸಂಭ್ರಮವನ್ನು ಆಚರಣೆ ಮಾಡೋದಾಗಲಿ ಮಾಡೋದು ಅಲ್ವಾ. ನಿಮ್ಮನ್ನ ಕರೆಯಂಗಿಲ್ಲ, ನೀವು ಯಾರು ಅಲ್ಲಿ ಒಬ್ಬರು ಇರಂಗಿಲ್ಲ. BRP ಜೆಂಡಾ ಹಂಗೆ ಒಳ ಹಾಕೊಂಡು ಅವರೇ ನಮ್ಗೆ ಆರಿಸ್ತಂದಾರಂತ ಖಂಡಿತವಾಗಿ ಹೇಳ್ತಾರೆ. ಏನು BRP ಪಕ್ಷಕ್ಕೆ ಅವ್ರು ಹೋಗಿದಾರೋ ಅಥವಾ ಪಕ್ಷ ನಿರ್ಮಾಣ ಆಗಿದೆಯೋ ಏನಾಗಿದೆ ಕ್ಲಿಯರ್ ಮಾಡ್ತಾನಲ್ಲ. ಯಾವ ಮೇಯರ್ ಆಗಿ ಆರಿಸಿ ಬಂದಂತ ಕರಡಿ ಅವ್ರು ನನಗೆ ಫೋನ್ ಹಚ್ಚಿದ್ರು, ಅಧ್ಯಕ್ಷರನ್ನ ಇವತ್ತು ನನ್ನ ಗೆಲುವಾಗೈತಿ, ತಾವೆಲ್ಲ ಬರಬೇಕು, ಇದ್ರ ಭಾಗವಹಿಸ್ಬೇಕಂದ್ರು. ಅಂದಾಗ ನಾವು ಅಲ್ಲಿ ಹೋಗ್ಬೇಕಂತ ನಿರ್ಣಯ ಮಾಡಿದ್ವಿ. ನಾವು ಕೊನೆ ನಿರ್ಣಯ ಮಾಡಿದ್ವಿ, ಯಾಕಂದ್ರೆ ಜಿಲ್ಲಾ ಅಧ್ಯಕ್ಷ ಅಂತಕ್ಕಂಥದ್ದು ಪ್ರೋಟೋಕಾಲ್ದಲ್ಲಿ ಸರ್ಕಾರಿ ವ್ಯವಸ್ಥೆ ನಾವು ಬರೋಕ್ಕಾಗೋದಿಲ್ಲ, ಅಲ್ಲಿ ಒಳಗೆ ಹೋಗೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಹೋಗಲಿಲ್ಲ. ನಾನು ಕರೆದಿದ್ದಾರೆ ಅವರು ಸಂಭ್ರಮ ಆಚರಣೆ ಮಾಡಿ ಕರೆದಿದ್ದಾರೆ, ನಾನು ಹೋಗಲಿಲ್ಲ. ಅವಾಗ ಅವ್ರಿಗೆ ನಾವು ಪಾರ್ಟಿ ಆಫೀಸ್ನಾಗೆ ಇಲ್ಲಿ ವಿಜೃಂಭಣೆ ಮಾಡ್ತೀವಿ ಅಂತಂದ್ರು. ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಎಲ್ಲ ಕಾರ್ಪೊರೇಟರು, ಎಲ್ಲ ಮೇಯರು, ಉಪಮೇಯರು ಎಲ್ಲರೂ ಬಂದಾರ. ಇಲ್ಲಿ ನಾವು ಪಟಾಕ್ಷಿ ಹಾರಿಸಿ ಅವತ್ತು ವಿಜೃಂಭಣೆ ಮಾಡಿದ್ದೆವು. ಅದು ನೀವು ಯಾರು ಪತ್ರಿಕೆದವ್ರು ಬರ್ತಾ ಇರ್ತೀವಿ, ನಾವು 2 hours ವೇಟ್ ಮಾಡಿದ್ವಿ. ಅಲ್ಲ ಈಗ ಪಟ್ಟಣ ಪಂಚಾಯತಿ ವಿಜಯೋತ್ಸವ ಮಾಡಿದ್ರಲ್ಲ, ನೀವೇ ಹೋಗಿದ್ರೆ ಅವರೇ ಇಲ್ಲಿಗೆ ಬಂದಿದ್ರ? ನಾವು ಮಾಡಿ ನಾವು ಹೋಗಿಲ್ಲ ನೀವು? ಅಲ್ಲಿ ಪಾರ್ಟಿಯವ್ರ ತಾಲೂಕು ಅಧ್ಯಕ್ಷರು ಯಾರು ವಿಜಯೋತ್ಸವ ಅಲ್ಲಿ ಆಚರಿಸಿಲ್ಲ ಅಂದ್ರೆ? ಇಲ್ಲ, ಈಗ ಗೆಲುವಾಗೈತಿ. ಅಲ್ಲ ಅಲ್ಲಿ ಯಾರು ನಿಮ್ಮ ಪಕ್ಷದ ಶಾಲ್ ಹಾಕೊಂಡು ಬ್ಯಾನರ್ ಹಿಡ್ಕೊಂಡು ಅಲ್ಲಿ ಯಾರು ವಿಜಯೋತ್ಸವ ಆಚರಿಸಿದಾರ ಇಲ್ರಿ? ಸರ್ ಬ್ಯಾನರ್ ಕ್ಲಿಯರ್ ಮಾಡಿ, ಇದು ಕ್ಲಿಯರ್ ಮಾಡ್ತೀನಿ ನಾನು. ಶಾಲ್ ಏನಾಗೈತಿ ಅವ್ರಿಗೆ ಹಾಕೋ ಟೈಮ್ದಾಗ ಈಗ ನೋಡ್ರಿ ಇಲ್ಲಿ ಹಾಕಿ ಸರ್ ನನಗೆ ನಿಮ್ಗೆ ಕಾಣ್ತೈತಿ ಮೋಸ ಮಾಡಿದ್ದಾರೆ. ಈ ಶಾಲ್ ನನಗೆ ಕಾಣಂಗಿಲ್ಲ, ಯಾರು ಮೋಸ ಮಾಡೋರು? ಶಾಲ್ ನನಗೆ ಕಾಣಂಗಿಲ್ಲ, ಯಾರು ಹಾಕೊಂಡ್ರು ಯಾರು ಮೋಸ ಮಾಡಿದ್ರು? ಮತ್ತೆ ಪಕ್ಷೇತರ ಶಾಸಕರ ಅಭಿಮಾನಿಗಳು ಮಾಡಿರ್ಬೇಕು. ಅವ್ರು ಹೇಳ್ಬೇಕಲ್ಲ, ಈಗ ಮೋಸಕ್ಕೆ ಒಳಗಾದವ್ರು ಅವ್ರು ಹೇಳ್ತಾರೆ. ತಕ್ಷಣ ಮಾಡ್ರಿ. ನಿಮ್ ಮೇಯರ್ ಸ್ಟೇಟ್ಮೆಂಟ್ ನೋಡಿದ್ರೇನು? ನಿಮ್ ಮೇಯರ್ ಸ್ಟೇಟ್ಮೆಂಟ್ ನೋಡಿದ್ರೇನು? ಅವ್ರು ಸ್ಪಷ್ಟವಾಗಿ ಹೇಳಿರೋದು ಯತ್ನಾಳ ಗೌಡ್ರಿಂದಾನೇ ನಾವು ಗೆದ್ದಿರೋದು, ಈ ಪಾಲಿಕೆ ಈ ಗೆಲುವು ಅವ್ರದ್ದು ಅಂತ ಸ್ಪಷ್ಟವಾಗಿ ಹೇಳಿರೋದು. ನೋಡಿ, ನಾನು ಅಲ್ಲಿ ಕೇಳಿ ಇಲ್ಲಿ ಬಂದಿದ್ರು ಅವರು ಬಂದಾಗ. ಇಲ್ಲಿ ಕೂಡ ನಾನು ಅವ್ರು ಇಲ್ಲಿ ಬರ್ತೀವಿ ಅಂದಾಗ ವಿದ್ಯುತ್ ಪತ್ರಕರ್ತರು ಇದ್ದಾರೆ, ಎಲ್ಲರೂ ಕರೆದು ಬೇರೆ ಬೇರೆ ಕೆಲಸದಲ್ಲಿ ಬಿಜಿ ಇದ್ರೆ, ಅವತ್ತು ಕೆಲಸದಲ್ಲಿ ಬಿಜಿ ಇರೋದ್ರಿಂದ ತಮ್ಗೆ ಯಾರಿಗೆ ಬರಕ್ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಕೆಲವೊಂದು ಪತ್ರಿಕೆಗಳಿಗೆ ಮಾತನಾಡಿದ್ದೀನಿ. ಆದ್ರೆ ಅದು ಅವರಿಗೆ ಇಲ್ಲಿ ಬಂದ ವಿಜೃಂಭಣೆ ಮಾಡ್ಕೊಂಡ್ರು. ಅವ್ರು ಕ್ಲಿಯರ್ ಕಟ್ ಹೇಳಿದ್ರು, ನಾನು ಇವತ್ತು ಮೇಯರ್ ಆಗಿನಿ ಅಂದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಂತ ಬಿಫಾರ್ಮ, ನನಗೆ ಇಡೀ ಭಾರತೀಯ ಜನತಾ ಪಕ್ಷ ಸಪೋರ್ಟ್ ಮುಂದಿಂದ ನನ್ನ ಮುಂದೆ ಹೇಳಿದ್ದಾರೆ. ನೀವು ಓಪನ್ ಆಗಿ ಭಾಷಣ ಮಾಡಿದ್ದಾರೆ. ಅಲ್ಲ ನಿಮ್ ಮುಂದೆ ಹೇಳ್ಯಾರ, ಅಲ್ಲಿ ಮೀಡಿಯಾ ಮುಂದೆ ಹೇಳ್ಯಾರ. ಅದು ಏನಾಗೈತೆ ಅಂದ್ರೆ ಅವ್ರಿಗೆ ಕಾರ್ಪೊರೇಟರ್ಗೆ ಯಾವ ಕಾರ್ಪೊರೇಟರ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಡೆವಲಪ್ಮೆಂಟ್ ಕೂಡ ಅವಶ್ಯಕತೆ ಇರ್ತದೆ. ಈ ಶಾಸಕರು ಅವರು BJP-ಯಿಂದನ ಆರಿಸಿ ಬಂದಿದ್ದಾರೆ, ಈ ಪಕ್ಷೇತರ ಅದಾರ. ಆದ್ರೆ ಅವ್ರು ಸಹಾಯವನ್ನು ತೊಗೊಂಡಾರ. ಅವಾಗ ಈ ಫಾರ್ಮ್ ತಗೊಳ್ಬೋದು ಅಥವಾ ಇಲೆಕ್ಷನ್ದಾಗ ಎಲ್ಲ ತೊಗೊಂಡಾರ. ಆ ಉದ್ದೇಶ ಇಟ್ಕೊಂಡು ಸ್ವಲ್ಪ ಋಣ ಇರ್ತೈತೆ ಅವ್ರಿಗಿನ್ನ. 99% ಈ ಕಡೆ ಅದಾರ, 1% ರಾಜಕೀಯವಾಗಿ ಅಲ್ಲಿ ಅದಾರ. ಮನಸ್ಥಿತಿ ಪೂರ ಭಾರತೀಯ ಜನತಾ ಪಕ್ಷದ ಕಡೆ ಅದಾರ, ನಮ್ಗೆ ಹೇಳಿದಾರೆ, ಅನಿವಾರ್ಯ ಅದಾರ. ಅದಕ್ಕೆ ನಾನು ಕೂಡ ಅವ್ರಿಗೆ ಹೇಳಿ, ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಬಸನಗೌಡ ಮಿಂಗಲ್ ಆಗಿ ಬಿಜಾಪುರ ಭಾಳಷ್ಟು ಸಮಸ್ಯೆಗಳದಾವ. ಮಳೆ ಆಯ್ತು ಅಂದ್ರೆ ಎಲ್ಲ 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 ಎಷ್ಟು ಸಮಸ್ಯೆ ಆಗತ್ತೆ ಬಿಜಾಪುರದಲ್ಲಿ. ಆ ಸಮಸ್ಯೆಗೆ ನೀವು ಬಸನಗೌಡನ ಬಳಕೆ ಮಾಡ್ಕೋರಿ, ನೀವೆಲ್ಲರೂ ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ರಿ. ಪಕ್ಷ ಸಿದ್ಧಾಂತದಲ್ಲಿ ಯಾರು ತಪ್ಪು ಮಾಡಿದ್ರೆ ನಾನು ನಿರ್ದಾಕ್ಷಿಣ್ಯವಾದ ಕ್ರಮವನ್ನು ತಗೋತಕ್ಕಂತ ಒಂದು ಬಿಜೆಪಿ ಜೈ ಅಂತ ಕೇಳಲೇ ಇಲ್ಲ. BRP ಜೈ, ಯತ್ನಾಳ ಜೈ, ಹಿಂದೂ ಇದ್ದವರೆಲ್ಲ ಅಭಿಮಾನಿಗಳನ್ನ ಹೋಗಿಲ್ಲ, ಎಂಜಾಯ್ ಮಾಡಿ ನಾವು. ಅಂದ್ರೆ ಅವ್ರು ಬಿಜೆಪಿ ಅಭಿಮಾನಿಗಳಲ್ಲ, ಅಂದಿಲ್ರಿ ಬಿಜೆಪಿ ಜೈ ಅಂತ. ಅವ್ರು ಬಿಜೆಪಿ ಅವ್ರು ಅಂದಿಲ್ಲ, ಯಾರು ಅಭ್ಯರ್ಥಿ ಯಾರು ಅಂದಿಲ್ಲ ಅಥವಾ ಕಾರ್ಪೊರೇಟರ್ ಅಂದಿಲ್ಲ, BJP ಜೈ ಅಂದಿಲ್ಲ. ಅವ್ರು ಯಾರೋ ಒಬ್ರು ಅವ್ರ ಅಭಿಮಾನಿ. ಅದು ಈಗ ಯತ್ನಾಳವರು ಮತ್ತು ಅಲ್ಲಿ ಹೇಳಿರೋ ಪ್ರಕಾರ ನೋಡಿದ್ರೆ ಕಾಂಗ್ರೆಸ್ನವರು ಆಂತರಿಕವಾಗಿ ಹೆಲ್ಪ್ ಮಾಡಿದ ಕಾರಣ ಆಸೆ ಬಂದಿದ್ದಾರೆ. ಇದರ ಬಿಜೆಪಿಗೆ ಕಾಂಗ್ರೆಸ್ ಇಂಟರ್ನಲ್ ಟೈಅಪ್ ಐತೆ, ಏನ್ ಲೆಕ್ಕ ಸರ್? ಬಸನಗೌಡರ ಬಗ್ಗೆ ನಾ ಬಹಳಷ್ಟು ಚರ್ಚೆ ಮಾಡ್ಬೋದು. ಬಂದಿಲ್ಲ ಅಲ್ಲಿ ಬಸನಗೌಡ ಸ್ಟೇಟ್ಮೆಂಟ್ ಆಗಿತ್ತು. ಹಾಗಾದ್ರೆ ಅದು ಕಾಂಗ್ರೆಸ್ ಹೆಲ್ಪ್ ನಾನು ಒಂದು ನಿರ್ಣಯ ಮಾಡಕತ್ತೀನಿ. ಅಲ್ಲ ಅಧ್ಯಕ್ಷ, ಬಸನಗೌಡ ಕಂಪ್ಲೀಟ್ ಕಾಂಗ್ರೆಸ್ ಹೆಲ್ಪ್ ತಗೊಂಡೆ ಬಿಜೆಪಿ ಆಸೆ ಬಂದಿರ್ಬೇಕಲ್ಲ. ಹೌದು, ಬಸನಗೌಡ ಹೇಳಿಕೆ ಅದ, ಮತ್ತೆ ಹೇಳಿಕೆ ಹೇಳಿ ನೀವು. ಬಸನಗೌಡ್ರ ಮಾತು ಹೆಂಗದಾವ ಅಂದ್ರೆ ನಾವ್ ಮಾತು ಹೆಂಗಿರ್ಬೇಕಂದ್ರೆ, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರು ಬಿಜಾಪುರದಲ್ಲಿ ತಮ್ಮ ಜೀವನ ಉದ್ದಕ್ಕೂ ಏನ್ ಹೇಳಿದಾರೆ ನಮ್ಗೆಲ್ಲ, ಬರೀ ಚಂದ ಹೆಂಗ್ ಬದುಕಬೇಕು, ಹೆಂಗ್ ಮಾತಾಡ್ಬೇಕು ಕಲಿಸಿ ಹೋಗಿದಾರ. ಇವತ್ತು ನಾವು ಬಿಜಾಪುರ ರಾಜಕಾರಣ ಹೆಂಗೈತೆ ಅಂದ್ರೆ, ಒಂದು ಚೆಂಡು ತಗೊಂಡ ವಿಶಾಲವಾದಂಥ ಜಾಗ ಹೋಗಿ ಹೋಗ್ಬಿಡ್ತೈತೆ. ಅದು ಆನಂದ್ ನೋಡೋಕೆ ಆನಂದ್ ಅನ್ಸತಿ. ಆ ಚೆಂಡು ತೊಗೊಂಡು ಬರೀ ಗಾಡಿ ಹೋಗಿ ನಮ್ಗೆ ಬರ್ತೈತೆ. ಅದು ಈ ನಮ್ಮ ರಾಜಕೀಯ ವ್ಯಕ್ತಿ ಹಂಗೆ ಮಾಡಕೈತೆ.
ಮಾತ್ರ ಹೆಂಗದಾವ ಅಂದ್ರೆ ಗಾಡಿ ಹೋಗ್ಕೊಂಡು ತನ್ನೆಲ್ಲ ಹೊಳ್ಳಿ ಬರಾಕೈತೇವ್. ಅದಕ್ಕೆ ನಾ ತಮ್ಮ ಮೂಲಕ ಈ ಬಿಜಾಪುರ ರಾಜಕಾರಣಿಗಳಿಗೆ ಬಸವಗೌಡ ಪಾಟೀಲ್ ಯತ್ನಾಳಿಗೆ ಇರ್ಬೋದು, ಅವ್ರ ವಿರುದ್ಧ ಮಾತನಾಡ್ತಕ್ಕಂಥವ್ರಿಗೆ ಬೇಕಾದ್ರೆ ಅವ್ರು ಪಾದ ಪೂಜೆ ಮಾಡ್ತೀನಿ ಬಂದ. ದಯಮಾಡಿ ನೀವು ಮಾತಿನಿಂದ ಏನು ಸಾಧನೆ ಮಾಡಿ ತಗೊಂಡು ಸಾಧನೆ ಇಲ್ಲ, ಕೃತಿಯಿಂದ ಇರಿ. ಯಾಕಂದ್ರೆ ನಮ್ಮ ಇವತ್ತು ರಾಜ್ಯದ ಅಧ್ಯಕ್ಷರಂತ BY ವಿಜೇಂದ್ರ ಅವರು, ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಇವತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಮಾಡೋದು ಮಾತನಾಡಿದ್ದು ನೋಡಿರಿ ಸರ್, ನಿಜವಾಗಿ ಕೂಡ ಅವ್ರು ಒಂದು ಮಾತ್ರೆ ಮಾತನಾಡಬಹುದಾಗಿತ್ತು. ಮೌನವಾಗಿ ಇದ್ದುಕೊಂಡು ಬರೀ ಕೆಲಸದಲ್ಲೇ ಪ್ರವೃತ್ತಿ ಇರ್ತಾರೆ. ಆ ಭಾವನೆ ನಮ್ಮೆಲ್ಲ ಬಿಜಾಪುರ ರಾಜಕಾರಣಿಗಳಿಗೆ ಬರಲಿ ಅಂತ ತಮ್ಮ ಮೂಲಕ ಮನವಿ ಮಾಡಿ ಎರಡು ಮಾತು. ಈಗ ಸರ್ ಅಸಲಿ ಬಿಜೆಪಿ ಯಾರು ನಕಲಿ ಬಿಜೆಪಿ ಯಾರು? ಅಸಲಿ ಬಿಜೆಪಿ ನಾವು ಜಿಲ್ಲಾ ಜಿಲ್ಲಾಧ್ಯಕ್ಷರು ನಮ್ಮ ಉಚ್ಚಾಟ ಆಗಿದೆ. ನನ್ನ ಅನ್ನು ಉಚ್ಚಾಟ ಮಾಡಿ ನಕಲಿ ಹಾಕಿ ನಾವು ಚಾಟ್ನೆಲ್ಲ ನಕಲಿ. ನನ್ನ ಪಕ್ಷ ಉಚ್ಚಾಟ ನಕಲಿ ಹಾಕಿ